ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಿಮಗೆಲ್ಲ ಇಸಟೋನ್ ಅಂತ ಏರಿಯಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಫುಡ್ ಟ್ರಕ್ಸ್ ಹಾಕಿದ್ದಾರೆ. ಸೊ ಟೇಸ್ಟ್ ಮಾಡೋಣ ಅಂತ ನಿಮಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನಾವು ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಉದ್ದಕ್ಕೆ ಫುಡ್ ಟ್ರಕ್ಸ್ ಹಾಕಿದ್ದಾರೆ. ನಾವೊಂದು ಸರಿ ಫಸ್ಟ್ ಬಂದಾಗ ತುಂಬ ಫುಡ್ ಟ್ರಕ್ಸ್ ಇತ್ತು. ಈಗ ವಿಂಟರ್ ಆಗಿರೋದ್ರಿಂದ ತುಂಬ ಕ್ಲೋಸ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತೇಳ್ಬಿಟ್ಟು. ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ಕಲರ್ ಲೈಟ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಇಸಾ ಟೌನ್ ಮೇನ್ ರೋಡಿಂದ ರೈಟ್ ತೊಗೊಂಡ್ರೆ ಫುಲ್ ಫುಡ್ ಟ್ರಕ್ಕೆ ಹಾಕಿರೋದು. ಸೊ ಫುಡ್ಡು ತುಂಬ ಚೆನ್ನಾಗಿತ್ತು. ನಾವು ಒಂದು ಸರಿ ಟ್ರೈ ಮಾಡಿದ್ವಿ. ಫುಡ್ಡಂತೂ ತುಂಬ ಚೆನ್ನಾಗಿತ್ತು. ಈಗ ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು ಇಲ್ಲಿಗೆ. ಜನನೂ ಅಷ್ಟೇ ತುಂಬ ಚೆನ್ನಾಗಿದ್ರು. ಕಾರಲ್ಲಿ ಕುತ್ಕೊಂಡು ತಿನ್ನೋರು ಕಾರಲ್ಲಿ ತಿಂತಾಯಿದ್ರು, ಆಚೆ ಕಡೆ ತಿನ್ನೋರು ಆಚೆನೂ ತಿಂತಾಯಿದ್ರು. ಬಹ್ರೈನ್ ಫ್ಲ್ಯಾಗ್ ಮಾಡಿದ್ದಾರೆ, ಮತ್ತು ಬಹ್ರೈನ್ ಫ್ಲ್ಯಾಗಲ್ಲಿ ಲೈಟಿಂಗ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಜನನೂ ಅಷ್ಟೇ ತುಂಬ ಜನ ಇದ್ದರು. ವಿಂಟರ್ ಆಗಿರೋದ್ರಿಂದ ತುಂಬ ಟ್ರಕ್ಸ್ ಕ್ಲೋಸ್ ಕೂಡ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ಲ್ಯಾಗ್. ಇಲ್ಲಿ ನೋಡಿಕೊಂಡು ಫುಡ್ ಟ್ರಕ್ ಅಂತ ಇಸಾ ಟೌನಲ್ಲಿ ಮಾಡಿದ್ದಾರೆ. ಫುಲ್ ಎಲ್ಲ ಫುಡ್ ಟ್ರಕ್ಕನ್ನ, ಇಲ್ಲಿ ಕ್ಲೋಸ್ ಆಗಿರೋ ಫುಡ್ ಟ್ರಕ್ ಎಲ್ಲ ಅಲ್ಲಿತ್ತು. ಸೊ ಎಲ್ಲ ಅಲ್ಲಿ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಬಂದಿದ್ದೀವಿ ಇಸಾ ಟೌನಿಗೆ. ಅಂದರೆ ಇಸಾ ಟೌನು ಫುಡ್ ಟ್ರಕ್ಕಿಗೆ ಬಂದಿದ್ವಿ. ತುಂಬ ಫುಡ್ ಟ್ರಕ್ ಇದೆ, ಸಣ್ಣದರಿಂದ ದೊಡ್ಡ ತನಕನೂ ಇದೆ. ಡೆಕೋರೇಷನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಲೈಟಿಂಗ್ಸ್ ನೋಡಿ. ಇದು ಎಂಟ್ರೆನ್ಸು. ಸಣ್ಣ ಫುಡ್ ಟ್ರಕ್ ಎಲ್ಲ ಇದೆ. ನಾನು ಒಳಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ಅಂಥೇಳಿ. ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ. ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಹೋದ ವರ್ಷ ಅಷ್ಟೊಂದು ಫೆಸ್ಟಿವಲ್ ಎಲ್ಲ ಇರ್ತಾಯಿತ್ತು. ಬಟ್ ಕೋವಿಡ್ ಇರೋದ್ರಿಂದ ಎಲ್ಲ ಕ್ಯಾನ್ಸಲ್ ಆಗಿದೆ. ಈಗ ಸ್ವಲ್ಪ ಓಪನ್ ಆಗಿದೆ. ಬಹ್ರೈನಲ್ಲಿ ಈ ಥರದ್ದೆಲ್ಲ ತುಂಬ ನಡೀತಾ ಇರುತ್ತೆ. ಈಗ ರಿಫಾದಲ್ಲಿ ಓಯಸಿಸ್ ಮಾಲ್ ಅಂತಿದೆ, ಅಲ್ಲಿ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ಇಸಾ ಟೌನಲ್ಲಿ ಇದು ನಡೀತಾ ಇದೆ. ಆಮೇಲೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ಎಂಟ್ರೆನ್ಸಿಗೆ ಬಂದ್ವಿ. ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಫೀಸ್ ಏನೇನು ಇಲ್ಲ, ಫ್ರೀ ಎಂಟ್ರೆನ್ಸು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಜನನೂ ಅಷ್ಟೇ ತುಂಬ ಜನ ಇದ್ದಾರೆ ನೋಡಿ. ಎಲ್ಲ ರೀತಿಯೂ ಫುಡ್ಡು ಕೂಡ ಇದೆ ಇಲ್ಲಿ. ನೋಡ್ತಾ ಇರ್ಬೋದು ಫುಡ್ ಟ್ರಕ್ ಡಿಸ್ಟ್ರಿಕ್ ಅಂತಿದೆ. ಸೊ ನಾನು ನಿಮಗೆ ಫುಡ್ ಟ್ರಕ್ ತೋರಿಸ್ತೀನಿ ನೋಡಿ. ಸಣ್ಣ ಫುಡ್ ಟ್ರಕ್ ಇದು ನೋಡ್ತಾ ಇರ್ಬೋದು ನೀವು. ಈಗ ದೊಡ್ಡ ಫುಡ್ ಟ್ರಕ್ಕು ಇದಂತೂ ನಮಗೆ ತುಂಬ ಇಷ್ಟ ಆಯಿತು. ಫೋಟೋಸು ತೊಗೊಂಡ್ವಿ. ಇಲ್ಲಿ ಜಾಸ್ತಿ ಅರಬಿಕ್ ಫುಡ್ ಇತ್ತು, ಫಿಲಿಪಿನ ಫುಡ್ ಇತ್ತು. ಇಂಡಿಯನ್ ಫುಡ್ಡಲ್ಲಿ ಹೇಳ್ತೀನಿ ಏನೇನಿದೆ ಅಂತೇಳ್ಬಿಟ್ಟು. ಈ ಥರ ಬೇರೆ ಫುಡ್ಡು ಇತ್ತು ಇಲ್ಲಿ. ಇನ್ನು ಫುಡ್ ಟ್ರಕ್ ತುಂಬ ಚೆನ್ನಾಗಿತ್ತು. ಇದು ಇಷ್ಟ ಆಯ್ತು ನಮಗೆ. ಇಲ್ಲೇ ನೋಡಿ ಕ್ಯಾಶ್ ಕೌಂಟರು ಕೂಡ ಮಾಡ್ಕೊಂಡಿದ್ದಾರೆ. ನಾನು ಪ್ರಜ್ಞಾನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಇದು ಅಷ್ಟೇ. ದೊಡ್ಡ ಫುಡ್ ಟ್ರಕ್ ಏನು ಜಾಸ್ತಿ ಇರಲಿಲ್ಲ, ಸಣ್ಣದೇ ತುಂಬ ಚೆನ್ನಾಗಿದೆ. ನಕ್ಷತ್ರ ಮತ್ತು ಶ್ರೀಯಾನು ಎಂಜಾಯ್ ಮಾಡ್ತಾ ಇದ್ದಾರೆ. ಪಿಜ್ಜಾ ಇತ್ತು, ಬರ್ಗರ್ ಇತ್ತು, ಕಾಫಿ ಇತ್ತು, ಕಾರ್ನ್ ಇತ್ತು, ಇದು ಪೊಟ್ಯಾಟೊ ರೋಲ್ ಇತ್ತು. ಈ ಥರ ಎಲ್ಲ ಇತ್ತು. ಆ ಟ್ರಕ್ಕಲ್ಲೂ AC ಕೂಡ ಹಾಕಿದ್ದಾರೆ ನೋಡಿ. ನೋಡ್ತಾ ಇರ್ಬೋದು ನೀವು. ಎಷ್ಟು ಸಣ್ಣ ಟ್ರಕ್ಕಲ್ಲಿ ಎಷ್ಟೊಂದೆಲ್ಲ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟು. ಇದು ನೋಡಿ ಎಷ್ಟು ಸಣ್ಣ ಟ್ರಕ್ಕು, ಮೇಲ್ಗಡೆ AC ಫಿಕ್ಸ್ ಮಾಡಿದ್ದಾರೆ. ನಾವಂತೂ ಚೆನ್ನಾಗಿ ರೌಂಡ್ ಹೊಡೆದ್ವಿ ನೋಡ್ಕೊಂತ. ಇದು ಬರ್ಗರು. ಇಲ್ಲಿ ನೋಡಿ ಫ್ರೆಂಚ್ ಫ್ರೈಸು. ಕಾಫಿ ಇತ್ತು. ಸೊ ಕಾಫಿನೂ ತುಂಬ ಟೇಸ್ಟಿಯಾಗಿತ್ತು. ಹರೀಶಿಗೆ ಮತ್ತು ರಾಘವೇಂದ್ರ ಅವರಿಗೆ ಕಾಫಿ ಬೇಕು ಅನ್ನಿಸ್ತಾ ಇತ್ತು, ಯಾಕಂದರೆ ಚಳಿ ತುಂಬ ಇತ್ತು ಅದಕ್ಕೆ. ಸೊ ನಾವೆಲ್ಲ ಆರ್ಡರ್ ಮಾಡಿಬಿಟ್ಟು ಈಗ ಕೂತ್ಕೊಳ್ಳೋಕ್ಕಂತ ಬಂದ್ವಿ. ಮಕ್ಕಳು ನೋಡ್ತಾ ಇರ್ಬೋದು ಎಷ್ಟು ಆಟ ಆಡಿದರು ಅಂದರೆ ಅಷ್ಟು ಆಟ ಆಡಿದರು. ಖುಷಿಯಾಗಿಬಿಟ್ಟಿತ್ತು ಅವರಿಗಂತೂ. ಈಗ ನಮ್ಮದು ಆರ್ಡರ್ಸ್ ಎಲ್ಲ ಬಂತು.
ಫ್ರೆಂಚ್ ಫ್ರೈಸ್ ಮಕ್ಕಳಿಗೆ ಆರ್ಡ್ರ್ ಮಾಡಿದ್ವಿ, ಕಾರ್ನ್ ಆರ್ಡ್ರ್ ಮಾಡಿದ್ವಿ, ಸ್ಪೈಸಿ ಕಾರ್ನು. ಈ ಚಳಿಗೂ ಅದಕ್ಕೂ ಸ್ಪೈಸಿಯಾಗಿ ಆರ್ಡ್ರ್ ಮಾಡಿದ್ವಿ. ಪ್ರಜ್ಞಾ ತಿಂತಾ ಇದ್ದಾರೆ, ನೋಡ್ತಾ ಇರ್ಬೋದು. ತುಂಬ ಸ್ಪೈಸಿಯಾಗಿ ಮಾಡಿಸಿದ್ವಿ. ಫ್ರೆಂಚ್ ಫ್ರೈಸು ಅಷ್ಟೇ ಚೆನ್ನಾಗಿತ್ತು, ಡಿಸೈನ್ ಚೆನ್ನಾಗಿತ್ತಲ್ಲ, ಮಕ್ಕಳಿಗೂ ತುಂಬ ಇಷ್ಟ ಆಯಿತು. ಡಿಸೈನ್ ನೋಡ್ತಾ ಇರ್ಬೋದು ನೀವು. ಮತ್ತು ಕಾಫಿ, ಅವರಿಬ್ಬರು ಕಾಫಿ ತೊಗೊಂಡ್ರು. ಸೊ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂದರು. ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂದರು ಕೂಡ, ಹಂಗೆ ಆಟ ಆಡಿದರು ಕೂಡ. ಇಲ್ಲಿ ನೋಡಿ ಪ್ಯಾಕೆಟಲ್ಲಿದೆ. ಇವರಿಬ್ಬರು ನೋಡಿ ತಿಂತಾ ಇರೋದು, ಅದರಿಂದ ಹೊಗೆ ಬರ್ತಾ ಇತ್ತು, ನೋಡ್ತಾ ಇರ್ಬೋದು ನೀವು. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಫ್ರೈಸ್ ಎಲ್ಲ ಆದಮೇಲೆ ಮಕ್ಕಳು ಆಟಾಡ್ತಾಯಿದ್ರು. ನಕ್ಷತ್ರ ಆಟಾಡ್ತಾ ಇರೋದನ್ನು ಶ್ರೇಯಾ ಶೂಟ್ ಮಾಡಿದ್ಲು, ಅದನ್ನು ಆ್ಯಡ್ ಮಾಡಿದ್ದೀನಿ. ಮಕ್ಕಳಂತೂ ತುಂಬ ಆಟಾಡಿದರು, ತುಂಬ ಎಂಜಾಯ್ ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು, ಫಿಶ್ಶು ಮತ್ತು ಫ್ರಾನ್ಸನ್ನು ಆರ್ಡ್ರ್ ಮಾಡಿದ್ವಿ, ಅದು ಬಂದಿದೆ. ನೋಡೋದಕ್ಕಂತೂ ಸೂಪರಾಗಿತ್ತು, ಬಟ್ ತಿಂದಾಗ ಚೂರು ಚೆನ್ನಾಗಿರಲಿಲ್ಲ. ಇಡ್ಲಿ ಹಿಟ್ಟು ಹುಳಿ ಬಂದಿರುತ್ತಲ್ವ, ಆ ಹಿಟ್ಟಿಗೆ ಫ್ರಾನ್ಸು ಫಿಶನ್ನು ಹಾಕಿಬಿಟ್ಟು ಎಣ್ಣೆಲಿ ಕರ್ದಂಗಿತ್ತು. ಟೇಸ್ಟ್ ಅಂತೂ ವರ್ಸ್ಟ್ ಆಗಿತ್ತು, ಚೂರು ಚೆನ್ನಾಗಿರಲಿಲ್ಲ, ನಮಗೆ ಯಾರಿಗೂ ಇಷ್ಟ ಆಗಲಿಲ್ಲ. ನೀವೇನಾದ್ರು ಇಸಾ ಟೌನ್ ಫುಡ್ ಟ್ರಕ್ಕಿಗೆ ಹೋದರೆ ಇದನ್ನು ಮಾತ್ರ ತಗೋಬೇಡಿ ಅಂತ ಹೇಳ್ತಾ ಈ ಪುಟ್ಟ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.